ಹಾಯ್ ಆಲ್, ನೀವೇನಾದರೂ ಒಂದು ಒಳ್ಳೆ ಆಂಧ್ರ ಸ್ಟೈಲ್ ಕ್ವಿಝಿನ್ನ ಹುಡುಕ್ತಿದ್ರೆ ಕಮ್ನಳ್ಳಿಲಿ ಈ ಒಂದು ರೆಸ್ಟೋರೆಂಟ್ನ ಮಸ್ಟ್ ಟ್ರೈ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನಿವತ್ತು ಟ್ರೈ ಮಾಡ್ತಿರೋ ರೆಸ್ಟೋರೆಂಟ್ ಬಂದುಬಿಟ್ಟು ಹೋಟೆಲ್ ನರ್ಮದಾ ಅಂತ. ಸೊ ನಾನು ಹೇಳ್ದಂಗೆ ಈ ಒಂದು ರೆಸ್ಟೋರೆಂಟ್ ಕಮ್ನಳ್ಳಿ ಮೇನ್ ರೋಡಲ್ಲೇ ಇದೆ. ನಾನು ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವತ್ತು ಸಂಡೇ ಆಗಿದ್ದರಿಂದ ಅಡುಗೆ ಮಾಡೋಕ್ಕೆ ಲೇಝಿ ಆಗಿತ್ತು. ಸೊ ಹಾಗಾಗಿ ನನ್ನ ಫ್ಯಾಮಿಲಿ ಜೊತೆ ಈ ಒಂದು ರೆಸ್ಟೋರೆಂಟ್ಗೆ ವಿಸಿಟ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಈ ರೆಸ್ಟೋರೆಂಟ್ ನಮಗೆ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರಲ್ಲಿ ಅವೈಲೇಬಲ್ ಇದೆ. ಕಮಿಂಗ್ ಟು ದರ್ ಮೆನ್ಯೂ, ಇಲ್ಲಿ ನಮಗೆ ನಾನ್ ವೆಜ್ಜಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಚಿಕನ್, ಮಟನ್, ಸೀ ಫುಡ್ ಮತ್ತು ಚೈನೀಸ್ ಮೆನ್ಯೂ ಕೂಡ ಅವೈಲೇಬಲ್ ಇದೆ. ವೆಜ್ಜಲ್ಲಿ ಕೂಡ ತುಂಬಾ ವೆರೈಟಿ ಆಫ್ ಆಪ್ಷನ್ಸ್ ಇದೆ. ಪನ್ನೀರ್, ಮಶ್ರೂಮ್, ದೇರ್ ಆರ್ ಲಾಟ್ ಆಫ್ ಆಪ್ಷನ್ಸ್. ಮತ್ತು ನಮಗೆ ಇಲ್ಲಿ ಅಥೆಂಟಿಕ್ ಆಂಧ್ರ ಮೀಲ್ಸು ಸಿಗುತ್ತೆ. ಓ ಮೈ ಗಾಡ್, ಅವ್ರ ಪಪ್ಪು ಅಂತೂ ನಾನು ಹೇಳಲೇಬೇಕು, ತುಂಬಾ ಚೆನ್ನಾಗಿದೆ. ನಾನಿಲ್ಲಿ ಫಸ್ಟ್ ಟೈಮ್ ಬರ್ತಿಲ್ಲ, ಇಟ್ಸ್ ಮೈ ರೆಗ್ಯುಲರ್ ರೆಸ್ಟೋರೆಂಟ್ ಅಂತ ಹೇಳಕ್ಕೆ. ಇವತ್ತು ಇಲ್ಲಿ ಸ್ಟಾರ್ಟರ್ಸಲ್ಲಿ ಫಸ್ಟ್ ಟ್ರೈ ಮಾಡ್ತಿರೋದು ಕಲ್ಮಿ ಕಬಾಬ್ ಮತ್ತು ಚಿಕನ್ ಗ್ರೇವಿನ ಟ್ರೈ ಮಾಡಿದ್ವಿ. ಕಲ್ಮಿ ಕಬಾಬ್ ಅಂತೂ ಓ ಮೈ ಗಾಡ್, ಇಟ್ ವಾಸ್ ಸೋ ಟೇಸ್ಟಿ ಮತ್ತು ಜ್ಯೂಸಿ ಆಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗಂತೂ ಆ ಗ್ರೀನ್ ಚಟ್ನಿ ಜೊತೆ ತಿಂತಿದ್ರೆ ಅದ್ಭುತವಾಗಿತ್ತು. ಸೊ ಮಸ್ಟ್ ಟ್ರೈ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಬಿರಿಯಾನಿ. ಸೊ ನಾವಿಲ್ಲಿ ಒಂದು ಬೋನ್ಲೆಸ್ ಬಿರಿಯಾನಿ ಮತ್ತು ಬಿರಿಯಾನಿ ರೈಸ್ನ ಈಸ್ಕೊಂಡಿದ್ವಿ. ಆ ಬೋನ್ಲೆಸ್ ಬಿರಿಯಾನಿ ಅಂತೂ ಪೀಸಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿತ್ತು ಮತ್ತು ಬಿರಿಯಾನಿದು ಅರೋಮಾ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ ನನಗನ್ಸಂಗೆ ಸ್ವಲ್ಪ ಸ್ಪೈಸ್ ಕಮ್ಮಿ ಇರಬೇಕಿತ್ತು ಅಂತ ಅನಿಸುತ್ತೆ. ಸೊ ನೀವೇನಾದರೂ ಹೋದರೆ ಇಲ್ಲಿ ನಮಗೆ ಡಿಫ್ರೆಂಟ್ ಸ್ಪೈಸಸ್ ಲೆವೆಲ್ಸ್ ಕೂಡ ಕೊಡ್ತಾರೆ. ಅಂದರೆ ಸ್ಪೈಸಿ ಕಮ್ಮಿ ಇದ್ದರೆ, ಇಲ್ಲ ಮೀಡಿಯಮ್ ಆಗಿದ್ರೆ, ಇಲ್ಲ ತುಂಬ ಸ್ಪೈಸಿ ಬೇಕಂದರೆ ನಾವು ಅವ್ರಿಗೆ ಮುಂಚೆನೇ ಹೇಳಿದ್ರೆ ಅದ್ರ ಪ್ರಕಾರ ನಮಗೆ ಮಾಡಿಕೊಡ್ತಾರೆ. ಫಸ್ಟಲ್ಲಿ ನಾವು ಮೊಜಿಟೋನ್ ಟ್ರೈ ಮಾಡಿದ್ವಿ, ಅದು ಚೆನ್ನಾಗಿತ್ತು. ಸೊ ನಾನಿಲ್ಲಿ ಬಿಲ್ನ ಅಟ್ಯಾಚ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಪ್ರೈಸ್ ವೈಸ್ ಹೇಳಬೇಕಂದ್ರೆ ಇಟ್ ಈಸ್ ರೀಸನಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓವರ್ ಆಲ್ ಕಮ್ನಳ್ಳಿ ಹತ್ರ ಇದ್ರೆ ಈ ರೆಸ್ಟೋರೆಂಟ್ನ ಮಸ್ಟ್ ಟ್ರೈ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದಿಸ್ ರೆಸ್ಟೋರೆಂಟ್ ಇಸ್ ನಾಟ್ ಜಸ್ಟ್ ಇನ್ ಕಮ್ನಳ್ಳಿ, ತುಂಬ ಕಡೆ ಅವೈಲೇಬಲ್ ಇದೆ. ಸೊ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನ್ ವೆಜ್ ಊಟ ಆದಮೇಲೆ ಡೆಸರ್ಟ್ಸ್ನ ಟ್ರೈ ಮಾಡದೆ ಇರೋಕ್ಕಾಗುತ್ತಾ? ಸೊ ಅಲ್ಲೇ ಕಮ್ನಳ್ಳಿಯಲ್ಲಿ ನಾನು ಕಾರ್ನರ್ ಹೌಸ್ಗೆ ಹೋಗಿದ್ದೆ. ನಾವಿಲ್ಲಿ ಟ್ರೈ ಮಾಡಿದ್ದು ಆಲ್ಮಂಡ್ ಫಿಚ್, ಬ್ರೌನಿ ಮತ್ತು ಬಟರ್ ಸ್ಕಾಚ್ನ ಟ್ರೈ ಮಾಡಿದ್ವಿ. ಎನಿವೇ ಐ ಆಮ್ ನಾಟ್ ಅ ಐಸ್ ಕ್ರೀಮ್ ಪರ್ಸನ್, ಸೊ ನನಗೆ ಸ್ವೀಟ್ಸ್ ಮೇಲೆ ಅಷ್ಟು ಕ್ರೇವಿಂಗ್ಸ್ ಇಲ್ಲ. ಸೊ ನಾನು ಅಷ್ಟು ತಿನ್ನೋಕ್ಕೆ ಹೋಗಿಲ್ಲ. ಸೊ ಓವರ್ ಆಲ್ ಇದನ್ನು ತುಂಬಾ ಚೆನ್ನಾಗಿತ್ತು. ಆ್ಯಸ್ ಬೆಂಗಳೂರಲ್ಲಿ ಇದ್ಮೇಲೆ ಆಫ್ಕೋರ್ಸ್ ಎಲ್ಲರೂ ಕಾರ್ನರ್ ಹೌಸ್ನ ಟ್ರೈ ಮಾಡಿರ್ತೀರ. ಇದಾಗಿತ್ತು ನಮ್ಮ ಸಿಂಪಲ್ ಸಂಡೇ ಡೇ ಔಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತು ಇಂಥ ವಿಡಿಯೋಗಳನ್ನು ನನ್ನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಅಂಡ್ ಸಪೋರ್ಟ್ ಅಂತ ಕೇಳಿ. See you in the next video. Bye.